ವೆಲ್ಕಮ್ ಟು ದಿಸ್ ವ್ಲಾಗ್. ಈ ವ್ಲಾಗ್ ಅಲ್ಲಿ ಈ ವ್ಲಾಗ್ ಆಕ್ಚುಲಿ ಎಕ್ಸ್ಪೆರಿಮೆಂಟಲ್ ವ್ಲಾಗ್ ತರ. ಎಲ್ಲಾದ್ರೂ ಒಳ್ಳೆ ಎಂಗೇಜ್ಮೆಂಟ್ ಬಂತು, ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ಇಟ್ಕೋತೇನೆ ಪೇಜ್ ನಲ್ಲಿ, ಚಾನೆಲ್ ನಲ್ಲಿ. ಇಲ್ಲ ಅಂದ್ರೆ ಈ ವ್ಲಾಗ್ ಅಲ್ಲಿ ಆಕ್ಚುಲಿ ನಾನು ನಂದು ಕೊರಿಯನ್ ಸ್ಕಿನ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತೇನೆ. ಅದು ಆಕ್ಚುಲಿ ಹೇಗ್ ನಂದು ಆಕ್ನೆ ಪ್ರೋನ್ ಸ್ಕಿನ್ ಅನ್ನ ನಾರ್ಮಲ್ ಸ್ಕಿನ್ ತರ ಮಾಡಿದೆ ಈಗ ಒಂದು 6-7 ತಿಂಗಳಲ್ಲಿ. ಬೇಸಿಕಲಿ ನಾನೊಂದು 8 ತಿಂಗಳ ಮುಂಚೆ ಸೌತ್ ಕೊರಿಯಾಗೆ ಟ್ರಿಪ್ ಹೋಗಿದ್ದೆ. ನಿಮ್ಗೆಲ್ಲ ಗೊತ್ತು, ಕೊರಿಯಾ ಅವರ ಸ್ಕಿನ್ ಮತ್ತೆ ಹೇರ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಒಳ್ಳೆ ರೇಂಜ್ ಅಲ್ಲಿ ಬರ್ತದೆ. ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಗೆ ವರ್ಕ್ ಆಗ್ತದೆ. ಸೊ ನಾನು ನನ್ನ ಟ್ರಿಪ್ಗೆ ಹೋದಾಗ ಆಲ್ರೆಡಿ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ, ಏನೆಲ್ಲ ಪ್ರಾಡಕ್ಟ್ಸ್ ತಕೋಬೇಕು, ಏನೆಲ್ಲ ನಂದು ಕನ್ಸರ್ನ್ ಇದೆ ಅಂತ. ಮೇಜರ್ ಕನ್ಸರ್ನ್ ಇದ್ದದ್ದು ಒಂದು ಪಿಂಪಲ್. ಆಯ್ತಾ, ಪಿಂಪಲ್ ಅಂದ್ರೆ ಒಕೇಶನಲ್ ಪಿಂಪಲ್ಸ್ ಬಂದ್ರೆ ಡಾರ್ಕ್ ಮಾರ್ಕ್ ಸ್ಕಿನ್ ಅಲ್ಲಿ ಬಿಟ್ಟು ಹೋಗ್ತದೆ ಆ ತರ. ಸೊ ಇದೆಲ್ಲ ಕೆಲವು ಮಾರ್ಕ್ಸ್, ತುಂಬಾ ಹಳೆ ಮಾರ್ಕ್ಸ್, ಇನ್ನು ಲೈಕ್ ಸ್ಲೋಲಿ ಹೋಗ್ತುಂಟು ಆ ತರ ಮಾರ್ಕ್ಸ್ ನನಗೆ. ಸೊ ನಂದು ಒಂದ್ ಕನ್ಸರ್ನ್ ಇದ್ದದ್ದು ಪಿಂಪಲ್, ಆಕ್ಟಿವ್ ಪಿಂಪಲ್ ನ ಟ್ರೀಟ್ ಮಾಡ್ಲಿಕ್ಕೆ, ಮತ್ತೆ ಪಿಂಪಲ್ ಸ್ಕಾರ್ಸ್ ಅಥವಾ ಮಾರ್ಕ್ಸ್ ಇದ್ದದ್ದು ಅದನ್ನ ಟ್ರೀಟ್ ಮಾಡ್ಲಿಕ್ಕೆ. ಸೊ ನಾನು ಕೆಲವು ಪ್ರಾಡಕ್ಟ್ಸ್ ತಕೊಂಡಿದ್ದೆ. ತಕೊಂಡು ವಾಪಸ್ ಬಂದ್ಮೇಲೆ ಕಂಟಿನ್ಯೂಸ್ ಆಗಿ ರಿಲೀಜಿಯಸ್ ಆಗಿ ಸುಮಾರು ತಿಂಗಳು ಯೂಸ್ ಮಾಡಿದ್ದೇನೆ. ಅಂಡ್ ಟು ಮೈ ಸರ್ಪ್ರೈಸ್ ನಂಗೆ ಆಕ್ಚುಲಿ ವರ್ಕ್ ಆಯ್ತು ಆ ಪ್ರಾಡಕ್ಟ್ಸ್. ಆಯ್ತಾ, ಟಚ್ ವುಡ್, ನನಗೀಗ ಆಕ್ನೆ ಪ್ರಾಬ್ಲಮ್ಸ್ ಇಲ್ಲ. ಹಾಗೆ ಹೇಳಲಿಕ್ಕೂ ಹೆದರಿಕೆ ಆಗ್ತದೆ, ನಾಳೆ ಪಿಂಪಲ್ ಬಂದ್ರೆ ಈ ವಿಡಿಯೋದಿಂದ ಆಗಿಂತ ಆಗ್ತದೆ. ಬಂದ್ರೆ ಬೇಸಿಕಲಿ ನಂಗೆ ಈ ಏರಿಯಾದಲ್ಲಿ ಮತ್ತೆ ಈ ಏರಿಯಾದಲ್ಲಿ ಜಾಸ್ತಿ ಬರ್ತಿತ್ತು. ಇಷ್ಟು ಟೈಮ್ ಇಂದ ಬಂದಿಲ್ಲ ಅಂತ ಹೇಳಿದ್ರೆ ಈ ಸ್ಕಿನ್ ಕೇರ್ ನಾನು ತಕೊಂಡ ಪ್ರಾಡಕ್ಟ್ಸೇ ನಂಗೆ ವರ್ಕ್ ಆಗಿದೆ ಅಂತ ನಾನು ಅಸ್ಯೂಮ್ ಮಾಡ್ತೇನೆ. ಸ್ಟಾರ್ಟ್ ಮಾಡ್ಲಾ ಫಸ್ಟ್ ಪ್ರಾಡಕ್ಟ್. ಸೊ ಇದು ಬಿ ಪ್ಲೇನ್ ಫೇಸ್ ವಾಶ್, ಗ್ರೀನ್ ಕಲರ್ ಟ್ಯೂಬ್ ಇರ್ತದೆ ಈ ತರ. ನನಗೆ ನಿಜ ಗೊತ್ತಿಲ್ಲ ಈ ತರ ಯಾಕೆ ಹಿಡ್ಕೋತಾರೆ ಅಂತ. ಐ ಥಿಂಕ್ ಫೋಕಸ್ ಆಗ್ಲಿಕ್ಕೆ ಬೇಕಾಗಿ ಹಾಕಿ ಹಿಡ್ಕೋತಾರೆ, ಹಾಗೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಈ ಪ್ರಾಡಕ್ಟ್ ನಾನು ಆಲಿವ್ ಯಂಗ್ ಇಂದ ತಕೊಂಡದ್ದು. ನನಗೆ ಸುಮಾರು 1,000 ತನಕ ಆಯ್ತಾ ಅಂತ ನಂಗೆ ನೆನಪಿಲ್ಲ ಎಷ್ಟಾಯ್ತು ಎಕ್ಸಾಕ್ಟ್ಲಿ ಅಂತ. ನಂಗೆ ಅಲ್ಲಿದ್ದು ಒಬ್ರು ಅಸಿಸ್ಟೆಂಟ್ ರೆಕಮೆಂಡ್ ಮಾಡಿದ್ದು. ಆಲಿವ್ ಯಂಗ್ ನೀವೆಲ್ಲ ಕೇಳಿರ್ತೀರಾ, ನೋಡಿರ್ತೀರಾ ವಿಡಿಯೋಸ್ ನಲ್ಲಿ, ರೀಲ್ಸ್ ನಲ್ಲಿ. ಆಲಿವ್ ಯಂಗ್ ಸ್ಟೋರ್ಸ್ ಹೇಗಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಬ್ರ್ಯಾಂಡ್ಸ್ ತರದ್ದು, ಇಲ್ಲಿ ಹೆಲ್ತ್ ಅಂಡ್ ಗ್ಲೋ ಎಲ್ಲ ಹೇಗಿರ್ತದೆ, ಆಲಿವ್ ಯಂಗ್ ಆ ತರ ಅಲ್ಲಿ. ಸೊ ಈ ಪ್ರಾಡಕ್ಟ್ ಡ್ರೈ ಆಕ್ನೆ ಪ್ರೋನ್ ಸ್ಕಿನ್ ಗೆ ಬೆಸ್ಟ್ ಅಂತ ನಂಗೆ ಅಲ್ಲಿ ಅವ್ರು ರೆಕಮೆಂಡ್ ಮಾಡಿದ್ರು. ಅದಕ್ಕೆ ನಾನು ಈ ಪ್ರಾಡಕ್ಟ್ ತಕೊಂಡೆ. ಈ ಪ್ರಾಡಕ್ಟ್ ಹೇಗ್ ಗೊತ್ತಾ, ಇಟ್ಸ್ ಲೈಕ್ ಅ ಫೋಮ್ ಕ್ಲೆನ್ಸರ್. ನೊರೆ ನಿಮ್ಮ ಈ ಸೋಪಲ್ ಬಂದ ನೊರೆ ಅಥವಾ ಕೆಲವು ಇಂಡಿಯನ್ ಫೇಸ್ ವಾಶ್ ಅಲ್ಲೆಲ್ಲ ಹಿಂಗ್ ನೊರೆ ಬರ್ತದೆ ಸರ್ಫ್ ಎಕ್ಸೆಲ್ ತರ, ಆ ತರ ಅಲ್ಲ. ವೆರಿ ಮೈಲ್ಡ್ ಇದೆ. ನಿಮಗೆ ಯೂಸ್ ಮಾಡಿದ ಕೂಡಲೇ ನಿಮ್ಗೆ ಆಕ್ಚುಲಿ ಫೀಲ್ ಆಗ್ತದೆ ನಿಮ್ ಸ್ಕಿನ್ ನಿಂದ ಡರ್ಟ್ ಎಲ್ಲ ಹೋಗಿದೆ ಅಂತ ಫೀಲ್ ಬರ್ತದೆ. ಅಟ್ ದ ಸೇಮ್ ಟೈಮ್ ಕೆಲವೆಲ್ಲ ಫೇಸ್ ವಾಶ್ ಯೂಸ್ ಮಾಡಿದ್ರೆ ನೊರೆ ಬಂದು ಫುಲ್ ಆಯಿಲ್ ಅನ್ನು ಫುಲ್ ಮಾಡಿ ಒಂಥರ ಫ್ಲೇಕಿ ಫೀಲ್ ಆಗ್ತದಲ್ಲ, ಒಂಥರ ರಫ್, ಆ ತರ ಆಗುದಿಲ್ಲ. ಇಷ್ಟು ವರ್ಷದಲ್ಲಿ ನಾನು ಇದ್ರಷ್ಟು ಬೆಸ್ಟ್ ಫೇಸ್ ವಾಶ್ ಯೂಸ್ ಮಾಡ್ಲಿಲ್ಲ. ಫೇಸಿಗೆ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕಾಗ್ತದೆ. ಇಂಡಿಯನ್ ಕಮರ್ಷಿಯಲ್ಸ್ ಅಲ್ಲೆಲ್ಲ ಇಷ್ಟು ಹಾಕ್ತಾರಲ್ಲ, ಅಷ್ಟೆಲ್ಲ ಅಗತ್ಯ ಇಲ್ಲ. ಸೊ ನಂಗೆ ಈಗ ಆಲ್ರೆಡಿ 8 ತಿಂಗಳಾಯ್ತು, ಇನ್ನು ಇದೇ ಟ್ಯೂಬ್ ಅಲ್ಲಿ ಇದ್ದೇನೆ. ಇನ್ನೊಂದು ಬೇಬಿ ಟ್ಯೂಬ್ ಇದೆ ಇದ್ರ ಜೊತೆ ಬಂದದ್ದು, ಟ್ರಾವೆಲ್ ಟ್ಯೂಬ್ ತರ. ಅದು ಐ ಯೂಸ್ ಇಟ್ ವೆನ್ ಐ ಟ್ರಾವೆಲ್. ಸೊ ಇದು ಇನ್ನು ಖಾಲಿ ಆಗುವ ಪರಿಸ್ಥಿತಿಗೆ ಬರ್ಲಿಲ್ಲ. ಬಂದ ಮೇಲೆ ನಂಗೆ ಹೇಗೆ ಇದನ್ನ ರೀಸ್ಟಾಕ್ ಮಾಡುದು ಅಂತ ಇನ್ನು ಯೋಚನೆ ಮಾಡ್ಬೇಕು. ಆಯ್ತಾ, ಸೊ ದಿಸ್ ಫಾರ್ ಶೋರ್ ನಿಮಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಇದನ್ನ ಟ್ರೈ ಮಾಡಿ. ತುಂಬಾ ಒಳ್ಳೆ ವರ್ಕ್ ಆಗ್ತದೆ, ಎಸ್ಪೆಷಲಿ ಫಾರ್ ಡ್ರೈ ಆಕ್ನೆ ಪ್ರೋನ್ ಸ್ಕಿನ್ನಿಗೆ. ಅದರ್ವೈಸ್ ಆಲ್ಸೋ ಐ ಥಿಂಕ್ ಇದು ಬೆಸ್ಟ್ ಫೇಸ್ ವಾಶ್. ಆಯ್ತಾ, ನನಗೆ ವರ್ಕ್ ಆಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ RED ಬ್ಲೆಮಿಶ್ ಕ್ರೀಮ್ ಬೈ ಡಾಕ್ಟರ್ ಜಿ. ಆಯ್ತಾ, ಇದು ಬಂದು ಕ್ಲಿಯರ್ ಮತ್ತೆ ಸೂದಿಂಗ್ ಕ್ರೀಮ್, ಮಾಯಶ್ಚರೈಸಿಂಗ್ ಪ್ಲಸ್ ಸೂದಿಂಗ್ ಕ್ರೀಮ್. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತ. ಆಯ್ತು, ಇದ್ರಲ್ಲಿ ಇಲ್ಲ. ನಾನು ಇದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ನಂಗೆ ಇನ್ನೇನಾದ್ರೂ ಹೆವಿ ಹ್ಯೂಮಿಡ್ ಏರಿಯಾಕ್ಕೆ ಟ್ರಾವೆಲ್ ಮಾಡ್ಲಿಕ್ಕಿದ್ರೆ ಆವಾಗ ಯೂಸ್ ಮಾಡ್ತೇನೆ ಅಂತ ಇಟ್ಕೊಂಡಿದ್ದೇನೆ. ಬಟ್ ಇದು ನಂಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತದೆ. ನಾನು ಈಗ ಎಸ್ಪೆಷಲಿ ಮಂಗ್ಳೂರ್ ಕಡೆ ಎಲ್ಲ ಹೋದ್ರೆ ತುಂಬಾ ಹ್ಯೂಮಿಡ್ ಆಗಿ ಫುಲ್ ಇರಿಟೇಷನ್ ಆಗ್ತಿದೆ, ಆ ತರ ಅಂತೆಲ್ಲ ಫೀಲ್ ಆದ್ರೆ ಇದನ್ನ ಜಸ್ಟ್ ಹಾಕೊಂಡು ಮಲ್ಕೊಂಡ್ರೆ ಸಾಕು. ನೆಕ್ಸ್ಟ್ ಡೇ ನಿಮಗೆ, ಐ ಆಮ್ ನಾಟ್ ಕಿಡಿಂಗ್, ಒಂಥರ ಗ್ಲಾಸಿ ಇಫೆಕ್ಟ್ ಅಥವಾ ಏನ್ ಹೇಳ್ತಾರಪ್ಪ, ಒಂಥರ ಡ್ಯೂವಿ ಇಫೆಕ್ಟ್ ಫೀಲ್ ಆಗ್ತದೆ. ಆಯ್ತಾ, ಇಟ್ಸ್ ಅ ಸೇವಿಯರ್. ಆಕ್ಚುಲಿ ನಂದು ಇಷ್ಟು 8 ತಿಂಗಳಲ್ಲಿ ಬೇಗ ಖಾಲಿ ಆಯ್ತು ಮಾತ್ರ. 8 ತಿಂಗಳಲ್ಲಿ ನಂದು ಬೆಸ್ಟ್ ಸೇವಿಯರ್ ಕ್ರೀಮ್ ಇದು. ಇದನ್ನ ಹೇಗಾದ್ರೂ ಮಾಡಿ ರೀಸ್ಟಾಕ್ ಮಾಡ್ಬೇಕು. ಈ ತರ ಕ್ರೀಮ್ಸ್ ನಿಮಗೆ ಓವರ್ ಆಲ್ ನಿಮ್ಮ ಸ್ಕಿನ್ ಹೆಲ್ತ್ ಬೆಟರ್ ಆದಾಗ ಗೊತ್ತಾಗ್ತದೆ ಇದ್ರ ಆಕ್ಚುಲಿ ಕೆಲಸ ಏನು ಅಂತ. ಸೊ ಈ ತರ ಕ್ರೀಮ್ಸ್ ನ ಇಗ್ನೋರ್ ಮಾಡಬೇಡಿ. ನಂಗಂತೂ ತುಂಬಾ ಒಳ್ಳೆ ವರ್ಕ್ ಆಗಿದೆ. ಫಾರ್ ಶೋರ್ ಇದನ್ನ ರೀಸ್ಟಾಕ್ ಮಾಡ್ತೇನೆ. ಸೀರಮ್ ನೀವೆಲ್ಲ ನೋಡಿರ್ತೀರಾ, ನಿಯಾಸಿನಮೈಡ್ ಸೀರಮ್. ಆಕ್ಚುಲಿ
ನಂದು ಈ ಚೀಕ್ಸ್ ಏರಿಯಾದಲ್ಲಿ ತುಂಬಾ 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 ಸ್ಪಾಟ್ಸ್ ಇತ್ತು, ಸಣ್ಣ ಸಣ್ಣ ಸ್ಪಾಟ್ಸ್ ಆಕ್ನೆ ಬಂದದ್ದು, ಇಲ್ಲೂ ಸುಮಾರಿತ್ತು, ವೆರಿ ಸ್ಟಬನ್ ಸ್ಪಾಟ್ಸ್ ಇತ್ತು ಆಕ್ಚುಲಿ. ಈ ಪ್ರಾಡಕ್ಟ್ ನನಗೆ ಅದಕ್ಕೆ ಒಳ್ಳೆ ಹೆಲ್ಪ್ ಆಗಿದೆ. ಇನ್ಫ್ಯಾಕ್ಟ್ ನನ್ಗನ್ಸಿತ್ತು ಇದ್ರ ಹೆಸರೇ ಆಕ್ಚುಲಿ ಡಾರ್ಕ್ ಸ್ಪಾಟ್ ಕರೆಕ್ಷನ್ ಸೀರಮ್ ಅಂತ. ಕಂಟಿನ್ಯೂಸ್ಲಿ ಒಂದು 3 weeks ಯೂಸ್ ಮಾಡಿದಾಗ್ಲೇ ಗೊತ್ತಾಗ್ತದೆ ನಿಮ್ದು ಮಾರ್ಕ್ಸ್ ಎಲ್ಲ ಎಷ್ಟು ಲೈಟ್ ಆಗ್ತಿದೆ ಅಂತ. ಇದ್ರಲ್ಲೂ ಹಾಗೆ ನಾನು ಲಾಸ್ಟ್ ಒಂಚೂರು ಸೇವ್ ಮಾಡಿಟ್ಕೊಂಡಿದ್ದೇನೆ, ನನಗೆ ಫ್ಯೂಚರಲ್ಲಿ ಏನಾದ್ರೂ ಆ ಥರ ಪರಿಸ್ಥಿತಿ ಬಂದ್ರೆ ಯೂಸ್ ಮಾಡ್ಲಿಕ್ಕೆ ಅಂತ. ಮೋಸ್ಟ್ಲಿ ನೈಕಾದಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಬೇರೆ ಈ ಕೊರಿಯನ್ ಕೆಲವು ವೆಬ್ಸೈಟ್ಸ್ ಇದೆಲ್ಲ ಅಲ್ಲಿ ಅವೈಲೇಬಲ್ ಇದೆ. ಡೆಫಿನೆಟ್ಲಿ ನಿಮ್ಗೆ ಈ ಆಕ್ನೆ ಮಾರ್ಕ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಏನಾದ್ರೂ ಆ ಥರ ಕನ್ಸರ್ನ್ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ಕಮಿಂಗ್ ಟು ದಿಸ್ ಕ್ಯೂಟ್ ಲಿಟಲ್ ಕ್ರೀಮ್, ಇದ್ರ ಹೆಸರು ಆಕ್ನೋಮ್ ಅಂತ. ಇದೆಲ್ಲ ನಾನು ಆಲಿವ್ ಯಂಗ್ ಅಲ್ಲಿ ತಕೊಂಡದಾಯ್ತಾ. ಇದು ಮಾತ್ರ ಕ್ರೀಮ್ ನಾನು ಮೆಡಿಕಲ್ ಸ್ಟೋರ್ ಅಲ್ಲಿ. ಸೊ ಏನ್ ಕತೆ ಅಂತ ಹೇಳಿದ್ರೆ, ಕೊರಿಯಾದಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಕೂಡ ಎಷ್ಟು ಪ್ರಾಡಕ್ಟ್ಸ್ ಸಿಗ್ತದಂದ್ರೆ, ಓ ಮೈ ಗಾಡ್, ಏನೆಲ್ಲ ಆಲಿವ್ ಯಂಗ್ ಅಲ್ಲಿ ಸಿಗ್ತದೆ ಅದರದೊಂದು 5-10% ನಿಮ್ಗೆ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗ್ತದೆ. ಅಲ್ಲಿ ಟ್ಯಾಬ್ಲೆಟ್ಸ್ ಆ ಥರ ಮೆಡಿಸಿನ್ಗಿಂತ ಜಾಸ್ತಿ ಈ ಥರ ಪ್ರಾಡಕ್ಟ್ಸೇ ಜಾಸ್ತಿ, ವೆಲ್ನೆಸ್ ಪ್ರಾಡಕ್ಟ್ಸೇ ಜಾಸ್ತಿ ಕಾಣ್ತಿತ್ತು. ಇದು ನಿಮ್ಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಈಗ ನಂಗೆ ಏನಾದ್ರೂ ಒಂದು ಆಕ್ಟಿವ್ ಆಕ್ನೆ ಬಂತು ಅಂದ್ರೆ, ಈ ತರ ತೂತ್ ಇದೆ ಇಲ್ಲೊಂದು ಹೊಟ್ಟೆ ಉಂಟಲ್ಲ, ಅಲ್ಲಿ ಹಿಂಗೆ ಇದನ್ನ ಪ್ರೆಸ್ ಮಾಡ್ಬೇಕು. ಎಲ್ಲಿ ನಿಮ್ಗೆ ಆಕ್ಟಿವ್ ಆಕ್ನೆ ಇದೆ ಅಲ್ಲಿ ಹೀಗೆ ಜಸ್ಟ್ ಹೀಗೆ ಹಾಕಿ ಜಸ್ಟ್ ರಬ್ ಮಾಡಿ ಓವರ್ ನೈಟ್ ಇಡಬೇಕು. ಸ್ಕಿನ್ ಕೇರ್ ಎಲ್ಲ ಮಾಡಿ ಆದ್ಮೇಲೆ ಲಾಸ್ಟಿಗೆ ಇದನ್ನ ಹಾಕ್ಬೇಕು. ಇದನ್ನ ಹಾಕಿ ರಬ್ ಮಾಡಬೇಡಿ ಇಡೀ ಫೇಸಿಗೆ. ನೆಕ್ಸ್ಟ್ ಡೇ ನಿಮ್ಗೆ ಇರುದಿಲ್ಲ ಆಕ್ನೆ, ಫುಲ್ ಫ್ಲಾಟ್ ಆಗಿರ್ತದೆ, ಇಲ್ಲಾಂದ್ರೆ ಪಸ್ ಎಲ್ಲ ಹೊರಗಡೆ ಬಂದು ಬೆಟರ್ ಲುಕಿಂಗ್ ಕಂಡೀಷನ್ ಅಲ್ಲಿ ಇರ್ತದೆ ಫಾರ್ ಶೋರ್, ಆಯ್ತಾ. ಇದು ನಾನು ನಂದು ಬೇರೆ ಫ್ರೆಂಡ್ಸಿಗೆಲ್ಲ ಟ್ರೈ ಮಾಡಿದ್ದೇನೆ, ಅವ್ರಿಗೂ ಆ ಥರ ವರ್ಕ್ ಆಯ್ತು, ಬಟ್ ಯಾರಿಗೂ ಕೊಟ್ಟಿಲ್ಲ, ಇರೋದೇ ಒಂದು ಟ್ಯೂಬು ಅಷ್ಟೇ. ನೆಕ್ಸ್ಟ್ ಈಸ್ ಈ ಸನ್ಸ್ಕ್ರೀನ್, ರೌಂಡ್ ಲ್ಯಾಬ್ ಸನ್ಸ್ಕ್ರೀನ್. ನಿಮ್ಗೆಲ್ರಿಗೆ ನೋಡಿರ್ತೀರಾ ರೀಲ್ಸ್ ಅಲ್ಲೆಲ್ಲ, ಬಟ್ ಓ ಮೈ ಗಾಡ್ ಏನ್ ಸನ್ಸ್ಕ್ರೀನ್ ಆಯ್ತಾ. ಈಗ ಆಯ್ತು, ಇದ್ರಲ್ಲೂ ಖಾಲಿ ಆಯ್ತು, ಇದನ್ನು ನಾನು ಸೇವ್ ಮಾಡಿಟ್ಕೊಂಡಿದ್ದೇನೆ. ಸೊ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಇದನ್ನ ನಂದು ಏನಾದ್ರೂ ಒಂದು ಟ್ರಾಪಿಕಲ್ ಟ್ರಾವೆಲ್ ಇದ್ರೆ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ವೆರಿ ಗುಡ್ ಸನ್ಸ್ಕ್ರೀನ್ ಆಯ್ತಾ. ಇದು ಸನ್ಸ್ಕ್ರೀನ್ ವಿಷಯ ಹೌದು, ಮಾತ್ರ ನಂಗೆ ಸನ್ಸ್ಕ್ರೀನ್ ಹಾಕಿದ ಕೂಡಲೇ ಫುಲ್ ಫೇಸ್ ಎಲ್ಲ ಡ್ಯೂವಿ ಇಫೆಕ್ಟ್ ಬರ್ತದೆ ಆಯ್ತಾ. ಇಟ್ಸ್ ಲೈಕ್ ಏನೋ ಒಂದು ಶೀಟ್ ಮಾಸ್ಕ್ ಹಾಕಿ ತೆಗ್ದಾಗ ಒಂದು ಇಫೆಕ್ಟ್ ಇರ್ತದಲ್ಲ ಸ್ಕಿನ್ ಅಲ್ಲಿ, ಆ ತರ ಅನ್ಸ್ತದೆ. ಸೊ ನಾನು ಒಂದೊಂದ್ಸಲ ಈ ಸನ್ಸ್ಕ್ರೀನ್ ಹಾಕಿ ಏನು ಮೇಕಪ್ ಮಾಡಿದ್ರೆ, ಜಸ್ಟ್ ಒಂಚೂರು ಲಿಪ್ಸ್ಟಿಕ್ ಹಾಕಿ ಇಲ್ಲೊಂಚೂರು ಚೀಕ್ ಟಿಂಟ್ ಹಾಕಿ ಅಥವಾ ಐಲೈನರ್ ಹಾಕಿ ಹೋದ್ರೂ ಡ್ಯೂಯಿ ಫೇಸ್ ಇರ್ತದೆ. ಸೊ ವಿಚ್ ಐ ಲವ್. ಇಟ್ಸ್ ಡೆಫಿನೆಟ್ಲಿ ಅ ಮಾಯಶ್ಚರೈಸಿಂಗ್ ಸನ್ಸ್ಕ್ರೀನ್. ಐ ಡೋಂಟ್ ನೋ ಅವ್ರು ಮೆನ್ಷನ್ ಮಾಡಿದಾರ ಇಲ್ವಾ ಮಾಯಶ್ಚರೈಸೇಷನ್ ಬಗ್ಗೆ, ಬಟ್ ಇದು ಒಳ್ಳೆ ಮಾಯಶ್ಚರೈಸ್ ಮಾಡ್ತದೆ. ಆಮೇಲೆ ಡೆಫಿನೆಟ್ಲಿ ನಿಮ್ಮ ಟ್ಯಾನಿಂಗ್ ಅನ್ನ ತುಂಬಾ ಕಮ್ಮಿ ಮಾಡ್ತದೆ ಈ ಪ್ರಾಡಕ್ಟ್. ಜಾಸ್ತಿ ಬಿಸಿಲಿಗೆಲ್ಲ ಹೋದಾಗ ಇದು ಒಂದು ಸನ್ಸ್ಕ್ರೀನ್ ಹಾಕೊಂಡು ಹೋದ್ರೆ, ಸಂಜೆ ಬಂದು ನೀಟಾಗಿ ಫೇಸ್ ವಾಶ್ ಮಾಡಿದ್ರೆ ತುಂಬಾ ತುಂಬಾ ಕಮ್ಮಿ ಟ್ಯಾನ್ ಆಗಿರ್ತದೆ. ಡೆಫಿನೆಟ್ಲಿ ಇದರಿಂದಾಗಿ ಅಂತ ನಂಗೆ ಗೊತ್ತು. ಈ ಸನ್ಸ್ಕ್ರೀನ್ ಎಲ್ಲಾದ್ರೂ ಅಪಾರ್ಚುನಿಟಿ ಇದ್ರೆ ಪರ್ಚೇಸ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡ್ತೇನೆ ಇದನ್ನ. ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಎಸ್, ಇದೆಲ್ಲ ಪ್ರಾಡಕ್ಟ್ಸ್ ಓವರ್ ಆಲ್ ಆಗಿ ನನಗೆ ನಂದು ಆಕ್ಟಿವ್ ಆಕ್ನೆಗಳು ಬರುದನ್ನ ನಿಲ್ಲಿಸ್ತು ಅಂತ ನನಗೆ ಶ್ಯೂರ್ ಆಗಿ ಗೊತ್ತುಂಟು. ಎಕ್ಸಾಕ್ಟ್ಲಿ ಯಾವ್ದು ಅಂತ ನಂಗೆ ಗೊತ್ತಿಲ್ಲ. ಮೇ ಬಿ ಇದ್ರದೆಲ್ಲ ಕಾಂಬಿನೇಷನ್ ನಾನು ರಿಲೀಜಿಯಸ್ ಆಗಿ ಯೂಸ್ ಮಾಡ್ತಿದ್ದೆ ಅದರಿಂದಾಗಿ ಅಂತ ಅನಿಸ್ತದೆ. ಸೊ ಫಾರ್ ಶೋರ್ ನಾನು ಅಪರ್ಚುನಿಟಿ ಸಿಕ್ಕಿದಾಗ ಇದನ್ನೆಲ್ಲ ರೀಸ್ಟಾಕ್ ಮಾಡ್ಕೋತೇನೆ, ಬಿಕಾಸ್ ನನಗೆ ವರ್ಕ್ ಆಯ್ತು. ನನ್ನ ಸ್ಕಿನ್ ಟೈಪ್ ಸ್ವಲ್ಪ ಡ್ರೈ ಇದೆ, ನಿಮಗೆ ವರ್ಕ್ ಆಗ್ಬೇಕು ಅಂತಿಲ್ಲ, ಬಟ್ ಒಂದು ಟ್ರೈ ಮಾಡಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಮಾಡಿ. ಥ್ಯಾಂಕ್ ಯು.